ಆಕ್ಚುಲಿ ಒಂದು ಮಾತಿದೆ, ದರ್ಶನ್ ಸರ್ ಜೊತೆ ಯಾರೆಲ್ಲ ಓಪನಿಂಗ್ ಅಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಅವ್ರ ಕೆರಿಯರ್ ಸೂಪರ್ ಡೂಪರ್ ಬಂಬಾಟ್ ಅಂತ ಹೇಳ್ತಾರೆ. ಸೊ ಯು ಆರ್ ಸೋ ಲಕ್ಕಿ. ಆಕ್ಚುಲಿ ಎಷ್ಟೋ ಹೆಣ್ಮಕ್ಳಿಗೆ ಕನ್ಸಿರುತ್ತೆ, ಹೀರೋಯಿನ್ಸ್ ಕನ್ಸಿರುತ್ತೆ ಫಸ್ಟ್ ಅವ್ರ ಸಿನಿಮಾಲ್ ಆಕ್ಟ್ ಮಾಡಬೇಕು ಅಂತ. ಅಂಥದ್ರಲ್ಲಿ ನಿಮ್ಗೆ ಅವಕಾಶ ಸಿಕ್ಕಾಗ ಹೌ ಡಿಡ್ ಯು ಫೀಲ್? ನನಗೆ ನನ್ನ ನನಸು ಮಾಡಿರೋ ಡಿ ಬಾಸ್ ಸೆಲೆಬ್ರಿಟೀಸ್ ಹೇಗಿದ್ದೀರಾ? ಚೆನ್ನಾಗಿತ್ತಾ? ಪಸಂದ್ ಆಗಾಯ್ತಾ ಪರ್ಫಾರ್ಮೆನ್ಸ್? ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರನ್ನು ನೋಡಿ. ನಿಮ್ಮ ಜೋಶ್ ನಂಗೆ ಜೋಶ್ ಕೊಟ್ಟು ನಾನು ಹಿಂಗೆ ಪರ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ಐ ಹೋಪ್ ಎವ್ರಿ ಒನ್ ಲೈಕ್ಡ್ ಇಟ್. ಫಸ್ಟ್ಲಿ ಇಲ್ಲಿ ಬಂದಿರೋ ನಮ್ಮ ಸ್ಪೆಷಲ್ ಗೆಸ್ಟ್ ಸುಮಲತಾ ಮ್ಯಾಮ್ ಆ್ಯಂಡ್ ಎವ್ರಿಬಡಿ ಪ್ರೆಸೆಂಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ನಮ್ಮ ಕಾಟರ ತಂಡಕ್ಕೆ, ನಮ್ಮ ಕಲಾವಿದರಕ್ಕೆ, ನಮ್ಮ ಪ್ರೀತಿಯ ಮಂಡ್ಯ ಜನರಿಗೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾನು ರಾಕ್ ಲೈನ್ ಸರ್, ತರುಣ್ ಸರ್ ಮತ್ತು ಯಾರನ್ನ ನಮ್ಮ ಪ್ರೀತಿಯ ಡಿ ಬಾಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಲಾಂಚ್ ಕೊಟ್ಟಿದ್ದಕ್ಕೆ, ನನಗೆ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಈ ಒಂದು ಮಾತು ಎಷ್ಟು ಹೇಳಿದರೂ ಸಾಕಾಗಲ್ಲ. ನಾನು ಜೀವನ ಪೂರ್ತಿ ಚಿರಋಣಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ತರುಣ್ ಸರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಅವರು ನನ್ನ ಕೈ ಇಟ್ಕೊಂಡು ಈ ಮೂವಿ ಪೂರ್ತಿಯಾಗಿ ಗೈಡ್ ಮಾಡಿದ್ದಾರೆ. ಅವ್ರು ಮಾಡಿರೋ ಸಿನಿಮಾ ಇದು ತುಂಬ ಚೆನ್ನಾಗಿದೆ, ನೀವೆಲ್ಲರೂ ನೋಡಬೇಕು. ನಮ್ಮ ಪ್ರೀತಿಯ ವಿ ಹರಿಕೃಷ್ಣ ಸರ್ ನನಗೆ ಪಸಂದಾಗಿದೆ ಅಂತ ಪಸಂದಾಗವನೇ ಸಾಂಗ್ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. DOP ಸುಧಾಕರ್ ಸರ್ ಕೂಡ ಅವರು ನನ್ನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ವಿಜುವಲ್ಸ್ ನೀವು ನೋಡಿದ್ದೀರಾ. ನಮ್ಮ ಪ್ರೀತಿಯ ಕಲಾವಿದರು, ಕಾಟರ ಕಲಾವಿದರು, ನಿಮ್ಮೆಲ್ಲರ ಜೊತೆ ನಾನು ಕೆಲಸ ಮಾಡಿ ತುಂಬ ಸಂತೋಷ ಪಟ್ಟೆ, ತುಂಬ ಕಲ್ತಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಮೇನ್ಲಿ ನಮ್ಮಪ್ಪ ರಾಮು ಅವರು, ಅಮ್ಮ ಮಾಲಾಶ್ರೀ ಅವರು, ಅವ್ರಿಗೆ ನನ್ನ ಮಗಳಾಗಿ ಹುಟ್ಟಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ. ಸೊ ಅವ್ರಿಗೆ ನೀವೆಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ಆಶೀರ್ವಾದ ತೋರಿಸಿದ್ದೀರಾ, ನನಗೂ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ತೋರಿಸಿ ಥ್ಯಾಂಕ್ ಯು ಸೋ ಮಚ್. ಅವರಿಂದ ನಾನು ಇಲ್ಲಿ ನಿಂತಿದ್ದೀನಿ. ಸೊ ಅವ್ರಿಗೆ ನೀವು ಎಷ್ಟು ತೋರಿಸಿದ್ದೀರಾ ನನಗೂ ತೋರಿಸಿ. ಮತ್ತು ಇವತ್ತು ನಮ್ಮದು ರೈತರ ದಿನ ಆಚರಿಸ್ತಾ ಇದ್ದೀವಿ. ಅವರು ನಮ್ಮ ದೇಶಕ್ಕೆ ಜೀವಿಸ್ತಾ ಇದ್ದಾರೆ. ಅವರಿಲ್ಲ ಅಂದರೆ ನಾವಿಲ್ಲ. ನಮ್ಮ ಕಾಟರ ಅವ್ರ ಬಗ್ಗೆ ಮೂವಿ ಆಗಿದೆ. ನೀವೆಲ್ಲರೂ ಅವರನ್ನು ಮೂವಿ ನೋಡಿ. ನಾನು ನಿಮಗೆ ಮತ್ತೊಂದು ಹೇಳಬೇಕು. ನಾನು ಅಂಬರೀಷ್ ಅವ್ರ ಶೂಟಿಂಗಲ್ಲಿರುವಾಗ ಹೆಂಗೆ ಮಂಡ್ಯದಿಂದ ಊಟ ಬರೋದು, ಇವ್ರ ಶೂಟಿಂಗ್ ನಾನು ಹೋಗುವಾಗ ಅದೇ ಅಂಬರೀಷ್ ಅವ್ರು ನೋಡಿದೆ ನಾನು ದರ್ಶನಲ್ಲಿ. ಏನು ಊಟ, ಮಂಡ್ಯದಿಂದ ಊಟ ಪ್ರತಿ ದಿವಸನೂ ಫೆಸ್ಟಿವಲ್, ಒಂದು ದೊಡ್ಡ ಹಬ್ಬನೇ ಇದು. ನಾನು ಹೇಳಬೇಕು, ನಿಜವಾಗ್ಲೂ ಅವರು ನೋಡೋಕೆ ಹಂಗಿದ್ದಾರೆ, ಬಟ್ ಮಗು ಅಂತ ಮನಸ್ಸು. ಅವರೆಲ್ರಿಗೂ ಪ್ರೀತಿ ಹಂಗೆ ತುಂಬಿ ಕೊಡ್ತಾರೆ. ಆಮೇಲೆ ಅವ್ರಿಗೆ ಎಷ್ಟೊಂದು ಊಟ ಆಗಲಿ, ಇಲ್ಲಾಂದರೆ ಪ್ರೀತಿ ಆಗಲಿ, ಹಾಸ್ಪಿಟಾಲಿಟಿ, ಹ್ಯಾಟ್ಸ್ ಆಫ್ ಟು ಡಿ ಬಾಸ್ ಅವ್ರಿಗೆ. ದ್ಯಾಟ್ಸ್ ಟ್ರೂ, ನಿಜವಾದ ಮಾತು. ಆ್ಯಂಡ್ ನಮ್ಮ ಕನಸಿನ ರಾಣಿ ಇದ್ದಾರೆ. ಆ್ಯಂಡ್ ಮುಂದಕ್ಕೆ ನಮ್ಮ ಕನಸಿನ ರಾಣಿ ಪಾರ್ಟ್ 2 ಇದ್ದಾರೆ.